ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಡಾಬಾ ಸ್ಟೈಲ್ನಲ್ಲಿ ಎಗ್ ಹಸಿ ಮಾಡ್ತಾ ಇದ್ದೇನೆ. ತುಂಬಾ ಈಸಿಯಾಗಿ ಮಾಡ್ಬೋದು. ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ, ನೋಡೋಣ ಬನ್ನಿ. ಮೊದಲಿಗೆ ಮೊಟ್ಟೆ ಬೇಯಿಸಿಡಬೇಕು. ಇಲ್ಲಿ ನಾನು ಬೇಯಿಸಿದ 4 ಮೊಟ್ಟೆಯಿಂದ ಮಾಡ್ತಾ ಇದ್ದೇನೆ. ಇದಕ್ಕೆ ಈ ರೀತಿ ಸ್ಲೈಸ್ ಹಾಕಬೇಕು. ನೀವು ಜಾಸ್ತಿ ಮೊಟ್ಟೆಯಿಂದ ಮಾಡೋದಾದರೆ ಕ್ವಾಂಟಿಟಿ ಜಾಸ್ತಿ ಮಾಡಿ ಹಾಕಿ. ಈಗ ನಾನು ಎಲ್ಲದಕ್ಕೂ ಅದೇ ರೀತಿ ಹಾಕಿರ್ತೇನೆ. ಇನ್ನಿದಕ್ಕೆ 1 ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೇಬಲ್ ಸ್ಪೂನ್ ಗ್ರೀನ್ ಚಿಲ್ಲಿ ಪೇಸ್ಟ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪೌಡರ್ 1/4 ಟೀ ಸ್ಪೂನ್ ಹಾಕಿ. ನನಗೆ ಅದು ಸ್ಕಿಪ್ ಆಯಿತು ವಿಡಿಯೋ. ಇದಿಷ್ಟನ್ನು ಹಾಕಿ ಒಂದು 10 ನಿಮಿಷ ಆದರೂ ಮ್ಯಾರಿನೇಟ್ ಮಾಡಿಡಿ. ಇನ್ನಿದಕ್ಕೆ ಪೇಸ್ಟಿಗೆ ರೆಡಿ ಮಾಡಿಡೋಣ. 3 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು, 10 ಎಸಳು ಬೆಳ್ಳುಳ್ಳಿ. ಇದಿಷ್ಟನ್ನು ನೈಸಾಗಿ ಪೇಸ್ಟ್ ಮಾಡಬೇಕು. ಈಗ ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್ ಹಾಕಿ ಈಗ ಮ್ಯಾರಿನೇಟ್ ಮಾಡಿದ ಮೊಟ್ಟೆಯನ್ನು ಹಾಕ್ತಾ ಇದ್ದೇನೆ. ಇದನ್ನು 4 ರಿಂದ 5 ನಿಮಿಷ ಆದರೆ ಫ್ರೈ ಮಾಡಿ. ಆವಾಗಲೇ ಅದು ಡಾಬಾ ಸ್ಟೈಲ್ ಇದ್ದು ಎಗ್ ಹಸಿ ಆಗ್ತದೆ. ಈಗ ಮೊಟ್ಟೆ ಫ್ರೈ ಆದದ್ದು ಸಾಕು. ಅದನ್ನು ತೆಗೆದು ಅದೇ ಬಾಣಲಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಸನ್ಫ್ಲವರ್ ಆಯಿಲ್ ಹಾಕಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೇನೆ. ನಾನು ಇಲ್ಲಿ 2 ದೊಡ್ಡ ಈರುಳ್ಳಿಯನ್ನು ತಗೊಂಡಿದ್ದೇನೆ, ಸಣ್ಣದಾಗಿ ಹೆಚ್ಚಿದ್ದೇನೆ. ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಮೀಡಿಯಮ್ ಫ್ಲೇಮ್ನಲ್ಲಿ 3 ರಿಂದ 4 ನಿಮಿಷ ಫ್ರೈ ಮಾಡಿದರೆ ಸಾಕು. ಇಲ್ಲಿ ನೋಡಿ ಎಷ್ಟು ಫ್ರೈ ಆದರೆ ಸಾಕು. ಇನ್ನಿದಕ್ಕೆ 1 ಟೇಬಲ್ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್, 1 ಟೇಬಲ್ ಸ್ಪೂನ್ ಎಗ್ ಮಸಾಲ ಪೌಡರ್ ಇದಿಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡೋಣ. 1 ನಿಮಿಷ ಫ್ರೈ ಮಾಡಿದರೆ ಸಾಕು. ಆನಂತರ ಇದಕ್ಕೆ ಆವಾಗಲೇ ನಾವು ರುಬ್ಬಿದ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ. ಒಂದು ಅರ್ಧ ಗ್ಲಾಸ್ ನೀರಿನಷ್ಟು ಮಿಕ್ಸಿ ತೊಳೆದು ಅದಕ್ಕೆ ಹಾಕಿ. ಇದು ಚೆನ್ನಾಗಿ ಒಂದು ಕುದಿ ಬಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪೌಡರ್ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಕುದಿ ಬಂದಿದೆ. ಈಗ ಇದಕ್ಕೆ ನಾವು ಫ್ರೈ ಮಾಡಿದ ಎಗ್ಗನ್ನು ಹಾಕ್ತಾ ಇದ್ದೇನೆ. ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ನಾವು ಹೊಸ ರೆಸಿಪಿ ಹಾಕ್ತಾ ಇರ್ತೇನೆ, ನಿಮಗೆ ಯಾವಾಗಾದರೂ ನೋಟಿಫಿಕೇಷನ್ ಸಿಗ್ತದೆ. ನನ್ನ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ನೋಡಿ, ಆವಾಗ ನಿಮಗೆ ಪಕ್ಕಾ ಡಾಬಾ ಸ್ಟೈಲಲ್ಲಿ ಎಗ್ ಹಸಿ ಮಾಡ್ಬೋದು. ನೀವು ನೋಡ್ಬೋದು ಎಷ್ಟು ಸೂಪರಾಗಿ ಕಾಣ್ತಾ ಉಂಟಂತ, ಉಪ್ಪು ಕರೆಕ್ಟ್ ಉಂಟಂತ ಇವಾಗಲೇ ನೀವು ನೋಡಿ. ಈಗ ಇದಕ್ಕೆ ಸ್ವಲ್ಪ ಮುಚ್ಚಳ ಮುಚ್ಚಿ ಒಂದು 2 ರಿಂದ 3 ನಿಮಿಷ ಲೋ ಫ್ಲೇಮ್ನಲ್ಲಿ ಇಡೋಣ. ಈಗ ಮುಚ್ಚಳ ತೆಗೆದು ನೋಡುವ ಎಗ್ ಹೇಗಿದೆ ಅಂತ. ವಾವ್, ಪರ್ಫೆಕ್ಟಾಗಿ ಬಂದಿದೆ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಸೂಪರಾಗಿ ಕಾಣ್ತಾ ಉಂಟಂತ. ನೀವು ಮನೆಯಲ್ಲಿ ಟ್ರೈ ಮಾಡಿ ನನಗೆ ಹೇಗೆ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನಿದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಇವತ್ತಿನ ನನ್ನ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.